ಸೊ ಫೈನಲ್ ಮೆಸೇಜ್ ಇಷ್ಟೇ ಸರ್, ಅಂದರೆ ಸಣ್ಣ ವಯಸ್ಸಿನವರಿಗೆ ಆ ಹೃದಯಾಘಾತ ಏಕಾಏಕಿ ಜಾಸ್ತಿ ಆಗಿದೆ ಅನ್ನೋದನ್ನು ತಾವು ಒಪ್ಪೋದಕ್ಕೆ ತಯಾರಿಲ್ಲ. ಮೊದಲಿಂದಾನು ಇದೆ, ಈಗ ಸುದ್ದಿಗಳು ಜಾಸ್ತಿ ಬರೋದಕ್ಕೆ ಅಲ್ಲ ಕೈಗೊಳ್ಳಬೇಕಾದ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಿ, ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ, ಲೈಫ್ ಸ್ಟೈಲ್ ಚೆನ್ನಾಗಿಟ್ಕೊಳ್ಳಿ, ಎಚ್ಚರಿಕೆಯಿಂದ ಇರಿ, ಇಷ್ಟು ಮೆಸೇಜ್. ಅಲ್ಲ ಹೌದು, ಇವಾಗ ನಾವು ಈಗಾಗಲೇ ಹೇಳಿದ್ದೀನಿ, ನಾವು ಈ ಚಿಕ್ಕ ವಯಸ್ಸಿನಿಂದಲೇ ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅದರಲ್ಲೂ ಯಂಗ್ಸ್ಟರ್ಸು ಈ ಫಾಸ್ಟ್ ಫುಡ್ನ ಅವಾಯ್ಡ್ ಮಾಡಬೇಕಾಗತ್ತೆ. ನಂತರ ಎಕ್ಸರ್ಸೈಸು ಡೈಲಿ ಇಲ್ಲ ಅಂದರೆ ವಾರದಲ್ಲಿ 5 ದಿವಸನಾದರೂ ಇಟ್ಕೋಬೇಕು ಎಕ್ಸರ್ಸೈಸು. ನಂತರ ಒಂದು ಉತ್ತಮವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ಹಣ್ಣು ಮತ್ತು ತರಕಾರಿಗಳನ್ನು ಚೆನ್ನಾಗಿ ತಿನ್ನಬೇಕು. ನಂತರ ಎಕ್ಸರ್ಸೈಸು ಬಹಳ ಮುಖ್ಯ. ಬಟ್ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡುವಾಗ ಅದಕ್ಕೆ ಮೊದಲು ಒಂದು ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಆದಷ್ಟು ಇದನ್ನು ಧೂಮಪಾನ ಬಿಡಬೇಕಾಗತ್ತೆ, ಅತಿಯಾದ ಮದ್ಯಪಾನವನ್ನು ಬಿಡಬೇಕು. ಸೊ ಅಂದರೆ ವಾರ್ಷಿಕವಾಗಿ ಒಂದು ಮೆಡಿಕಲ್ ಈಗ ನಾವೆಲ್ಲ ಬರ್ತ್ಡೇ ಮತ್ತು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಆಚರಣೆ ಮಾಡ್ಕೊತೀವಿ, ಅದೇ ರೀತಿ ಒಂದು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿಯನ್ನು ಇಟ್ಕೊಳ್ಳೋದು ಬೆಟರು. ವರ್ಷಕ್ಕೊಂದು ಸರಿ 35 ಇಯರ್ಸ್ ಆ್ಯಂಡ್ ಅಬವ್ ಅಂದರೆ ಗಂಡಸರು, 45 ಇಯರ್ಸ್ ಆ್ಯಂಡ್ ಅಬವ್ ಹೆಂಗಸರು ಇದು ಮಾಡಬೇಕಾಗತ್ತೆ. ಸೊ ಇವತ್ತು ಈ ಹೃದಯಾಘಾತ ಸುದ್ದಿ ಏನು ಕೇಳ್ತಾ ಇದ್ದೀವಿ, ಇದು ಏನು ಹೊಸದಲ್ಲ, ಇದು ಅಂಟುರೋಗ ಅಲ್ಲ, ಇದು ಕಮ್ಯುನಿಕಬಲ್ ಡಿಸೀಸ್ ಅಲ್ಲ, ಭಯಭೀತರಾಗಬಾರ್ದು, ಅದರ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಸೊ ಇದಕ್ಕೆ ನಂತರ ಇದ್ರ ಬಗ್ಗೆ ಸಾಲಾಗಿ ಆಸ್ಪತ್ರೆಗೆ ಹೋಗಿ ದಿಢೀರ್ ಚೆಕಪ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರು, ಜಾಸ್ತಿ ಇದು ಸ್ಮೋಕಿಂಗು, ಡಯಾಬಿಟೀಸು, ಬ್ಲಡ್ ಪ್ರೆಷರು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಂಥವರು ಒಂದು CT ಕ್ಯಾಲ್ಶಿಯಂ ಸ್ಕೋರನ್ನು ಮಾಡಿಸ್ಕೋಬೋದು. ಕಾರ್ಡಿಯಾಕ್ CT ಅಂದರೆ ರಕ್ತನಾಳದಲ್ಲಿ ಕ್ಯಾಲ್ಶಿಯಂ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಮಾಡಿಸ್ಕೋಬೋದು. ನಂತರ ಅದು ಈ ಎದೆ ನೋವು ಬಂದಂಥ ಸಂದರ್ಭದಲ್ಲಿ ಇದು ಹೃದಯಕ್ಕೆ ಸಂಬಂಧಪಟ್ಟ ಎದೆ ನೋವಾ ಅಥವಾ ಮಸ್ಕ್ಯುಲಾರ್ ಪೇನಾ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಒಂದು ಟ್ರೆಡ್ಮಿಲ್ ECG ಅಂತ ಮಾಡ್ತೇವೆ. ಇದು ಹೃದಯಕ್ಕೆ ಸಂಬಂಧಪಟ್ಟದ್ದಾದರೆ ಟ್ರೆಡ್ಮಿಲ್ಲು ECG ಮಾಡಿದಾಗ ವ್ಯತ್ಯಾಸ ಬರುತ್ತೆ. ಸೊ ನಂತರ ಇನ್ನೊಂದು ಕ್ಲೂ ಏನಪ್ಪ ಅಂದರೆ, ಈ ಎದೆ ನೋವು ನಿಜವಾಗ್ಲೂ ಹೃದಯಕ್ಕೆ ಸಂಬಂಧಪಟ್ಟದ್ದ ಇಲ್ವಾ ಅಂತ ಹೇಗೆ ನಾವೇ ಕಂಡಿಟ್ಕೊಳ್ಳೋದು ಅಂದರೆ, ನಡೆಯುವಾಗ, ಓಡಾಡುವಾಗ, ವಾಕ್ ಮಾಡುವಾಗ, ಅಪ್ಪಲ್ಲಿ ನಡೆಯುವಾಗ ಎದೆ ನೋವು, ಎದೆ ಉರಿ ಬಂದರೆ ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕೂತಿದ್ದಾಗ ಎದೆ ನೋವು ಇರುತ್ತೆ, ಮಲಗಿದ್ದಾಗ ಎದೆ ನೋವು ಇರುತ್ತೆ, ಅಥವಾ ಲೆಫ್ಟ್ ಶೋಲ್ಡರು ಅಥವಾ ಲೆಫ್ಟ್ ಹ್ಯಾಂಡ್ ಪೇನ್ ಇರುತ್ತೆ ಕೂತಿದ್ದಾಗ. ನಡೆಯುವಾಗ ಆರಾಮಾಗಿರ್ತಾರೆ, ಅದರ ಅರ್ಥ ಹೃದಯದ್ದಲ್ಲ. ಸೊ ಇದು ಈ ರೋಗ ಲಕ್ಷಣಗಳು. ಸೊ ಏನಾದರೂ ಅಸಿಡಿಟಿ ಥರ ತುಂಬ ಪದೇ ಅಸಿಡಿಟಿ ಥರ ಆಗಿ ಮೈ ಬೆವರೋದು, ವಾಂತಿ ಬರೋದು ಅಂಥ ಸಂದರ್ಭದಲ್ಲಿ ಅದು ಗ್ಯಾಸ್ಟ್ರೈಟಿಸ್ ಅಂತ ಅನ್ಕೋಬಾರ್ದು, ಒಂದು ECG ಮಾಡ್ಕೊಂಡು ನೋಡ್ಕೊಳ್ಳೋದು ಬೆಟರು. ಸೊ ಇದನ್ನು ದಿನನಿತ್ಯ ನಾವು ಪಾಲನೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.